ಎಲ್ಲರಿಗೂ ಬೇಜಾರಾಗ್ಬಿಟ್ಟಿದೆ, ಅವ್ರ ಹೆಸರು ಕೇಳೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದು ನಾಸ್ತನಮಳ್ಳಿ ಗ್ರಾಮ. ಇದೊಂದೇ ಗ್ರಾಮ ಅಂತಲ್ಲ, ಇದು ಕಡೆ ಗ್ರಾಮ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಾದ್ಯಂತ ಅವ್ರ ಹೆಸರು ಕಂಡ್ರೆ ಯಾರಿಗೂ ಆಗ್ತಾಯಿಲ್ಲ ಸರ್. ಯಾಕೆ ಅಂತ ಕೇಳಿ, ಅವ್ರು ಏನು ಕೆಲಸ ಮಾಡಿದಾರೆ ಅಂತ ದಾಖಲೆ ಕೂಡ ಕೇಳಿ ಸರ್. ಸರ್ ಅವರೊಂದು ಮಾತು ಹೇಳಿದ್ರು ಸರ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸಿಂಗಪುರ್ ಮಾಡ್ತೀನಿ ಅಂತ ಕೇಳಿದ್ರು ಸರ್. ಆ ಸಿಂಗಪುರ್ ಎಲ್ಲಿದೆ ನನಗಂತೂ ನಾನು ನೋಡಲೇ ಇಲ್ಲ ಸರ್. ಒಂದ್ಸಲ ಹೋಗ್ಬಿಟ್ಟು ಬರ್ಬೇಕಂತ ನನಗೂ ಆಸೆ ಇದೆ ಸರ್. ನೀವು ತೋರಿಸಿ ನಾನು ಹೋಗ್ಬಿಟ್ಟು ಬರ್ತೀನಿ ಸರ್. ಬೇರೆ ಏನೋ ವಿಷಯ ಗೊತ್ತಿಲ್ಲ ಸರ್. ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬೂತ್ ನಂಬರ್ 30 ಸರ್. ಇದು ನಾಸ್ತನಮಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ನಾರಾಯಣಹಳ್ಳಿಯಿಂದ ಹಿಡಿದು ಯರ್ನಾಗನಹಳ್ಳಿ ಗಂಟ ಅವ್ರು ಏನು ಅಭಿವೃದ್ಧಿ ಮಾಡಿದ್ರೋ ದಾಖಲೆ ಕೊಡೋಕೆ ಹೇಳಿ ಸರ್. ಅದಕ್ಕೆ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ ಸರ್. ಒಂದು ರೌಂಡ್ ನಿಮಗೂ ಅನುಮಾನ ಇದ್ದರೆ ಒಂದು ರೌಂಡ್ ಈ ರೋಡಿಂದ ಆ ರೋಡ್ ಗಂಟ ಹೋಗಿ ಬನ್ನಿ ಸರ್. ನೀವು ಒಂದ್ಸಲ ಮಳೆಗಾಲದಲ್ಲಿ ಹೋಗ್ಬಿಟ್ಟು ಬನ್ನಿ ಸರ್. 5 ಜನ 10 ಜನ ಕಾಲು ಮುರ್ಕೊಂಡು ಸತ್ತವರು ಸತ್ತಿಲ್ಲ ಸರ್. ಯಾರೂ ಕೈ ಕಾಲು ಮುರ್ಕೊಂಡಿದ್ರು ತುಂಬ ಜನ ಇದ್ದಾರೆ ಸರ್. ಇವ್ರ ಅಭಿವೃದ್ಧಿ ಏನು ಗೊತ್ತಾ ಸರ್, ಒಂದು ಈ ಸುತ್ತಮುತ್ತ ನೋಡಿ ಸರ್, ಬೆಟ್ಟ ಗುಡ್ಡಗಳೆಲ್ಲ ಅರ್ಧ ತಿಂದಿರೋದು ಸರ್. ಈ ಸುತ್ತಮುತ್ತ ಬೆಟ್ಟ ಗುಡ್ಡಗಳನ್ನ ಕ್ಲೀನ್ ಮಾಡಿದ್ದಾರೆ ಸರ್. ಸರ್ ಪ್ರಕೃತಿ ಸರ್ ತುಂಬ ನೋಡೋಕೆ ಸಖತ್ತಾಗಿತ್ತು ಸರ್. ಖುಷಿ ಆಗೋದು ಸರ್. ಹಿಂಗೆ ಇಲ್ಲಿಂದ ಹೋಗಿ 20 ಕಿಲೋಮೀಟರ್ ಚಿಕ್ಕಬಳ್ಳಾಪುರ ಹೋಗಿ ಬರಬೇಕಾದ್ರೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ಸರ್. ಈಗ ನೋಡಿದ್ರೆ ಎಲ್ಲ ಬೆಳ್ಳ ಕಾಣಿಸ್ತದೆ ಸರ್. ಎಲ್ಲ ತಿಂದು ಅರ್ದು ಕುಡಿದ್ಬಿಟ್ಟಿದ್ದಾರೆ ಸರ್. ಸರ್ ದಂಧೆ ಅದನ್ನ ದಂಧೆ ಅಂತಾರೋ ಇಲ್ಲ ತಿಂದು ನೀರು ಕುಡಿತಾರೋ ಗೊತ್ತಿಲ್ಲ ಸರ್ ನನಗೆ. ನಾನು ಈಗ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ ಒಂದು ಬೆಟ್ಟ ಖಾಲಿ ಮಾಡಿರ್ತಾರೆ ಸರ್. ಅದು ಏನು ಅಂತ ವಿಷಯ ಗೊತ್ತಾಗ್ತಾ ಇಲ್ಲ. ಪ್ರಕೃತಿನೇ ನಾಶ ಮಾಡ್ತಾವ್ರು ಅವ್ರು. ಯಾರೇನು ಪ್ರಕೃತಿನೇ ಇಲ್ದಂಗೆ ಮಾಡ್ತಾವ್ರು. ನೋಡ್ಕೊಂಡು ಎಷ್ಟು ಇನ್ನು ಅವ್ರು ಬೆಟ್ಟ ನೋಡ್ತಾವ್ರು, ಪ್ಲಾನಿಂಗು ಖಾಲಿ ಮಾಡ್ತಾರೆ ನೋಡ್ಕೊ. ಯಾರು ಜನಗಳು ಯಾರೋ ಎದುರಿಸೋರಿಲ್ಲ. ಎದುರಿಸ್ರಿ ಏನೋ ಒಂದು ಮಾಡ್ತೀನಿ, ಏನೋ ಒಂದು ದಂಧೆ ಮಾಡ್ತೀನಿ ಸರ್. ಈ ಗ್ರಾಮದಲ್ಲಿ 5 ಊರು ಇದೆ ಸರ್. ಕರೆಂಟ್ ಹೋದಾಗ ನೀರು ಕುಡಿಬೇಕಂದ್ರೆ ಎಲ್ಲಿ ಹೋಗೋದು ಸರ್? ಅಟ್ಲೀಸ್ಟ್ ಒಂದು ವಾಟರ್ದು ಓವರ್ ಟ್ಯಾಂಕ್ ಆದರೂ ಹಾಕ್ಸ್ಬೇಕಲ್ವ ಸರ್? ಎಷ್ಟು ವರ್ಷದಿಂದ ಸರ್ ಲೆಟರ್ ಕೊಡೋದು? ಎಷ್ಟು ಲೆಟರ್ ಕೊಟ್ಟಿದ್ದೀವಿ ಸರ್? ಜಿಲ್ಲಾ ಪಂಚಾಯತಿಂದ ಹಿಡಿದು ಸುಮಾರು 7 ವರ್ಷದಿಂದ ಲೆಟರ್ ಕೊಟ್ಟಿದ್ದೀವಿ ಸರ್. ಸ್ಟಾರ್ಟಿಂಗ್ ಅವ್ರು ಸಿಂಗಪುರಿಂದ ಬಂದಾಗ ಕಾಂಗ್ರೆಸ್ ಅಲ್ಲಿ ಇದ್ರು. ಆವಾಗ ಅವ್ರ ಲೀಡರ್ಸ್ ನನಗೆ ಹೇಳಿದ್ರು ಕಾಯಿನ್ ಬಿದ್ದಿದೆ, ಕಾಯಿನ ಪಾಯ ಹಾಕು ಅಂತ. ಆವತ್ತು 2 ಲಕ್ಷ ಸಾಲ ಮಾಡ್ಬಿಟ್ಟು ನಾನು ಪಾಯ ಹಾಕಿದ್ದೀನಿ. ಇವತ್ತಿಗೂ ಮನೆ ಕಟ್ಟಿಲ್ಲ. ಮನೆ ಕಟ್ಟಿಲ್ಲ ಇವತ್ತಿಗೂ. ಹೋಗಿಲ್ಲ ಅದು. ಎಷ್ಟು ವರ್ಷ ಆಯ್ತು ಇರೋರು. ಆಮೇಲೆ ಏನಾಯ್ತು, ಆಮೇಲೆ ನಮ್ಮ ಲೀಡರ್ಸ್ ಎಲ್ಲಿದ್ರೆ ಅಲ್ಲಿ ಅಂತ ಹೇಳ್ಬಿಟ್ಟು ಇವ್ರು ಬಿಜೆಪಿ ಸಪೋರ್ಟ್ ಮಾಡಿದ್ವಿ. ಆದ್ರೆ ನಾಸ್ತನಮಳ್ಳಿ ಗ್ರಾಮದಲ್ಲಿ ಗೋಮಾಳ ಜಮೀನು ತುಂಬಾ ಇದೆ ಸರ್. ಈ 57 ಫಾರಂ ಅನ್ನೋ ಪಾಪ ರೈತರು ಸುಮಾರು 60, 70, 90 ವರ್ಷಗಳಿಂದ ಹಾಕಿರೋ ಫಾರಮ್ಸ್ ಇನ್ನೂ ಇದ್ದಾವೆ. ಇವಾಗಿನ ಗಂಟ ಪಾಪ ರೈತರಿಗೆ ಯಾರಿಗೂ ಜಮೀನು ಮಾಡಿಕೊಟ್ಟಿಲ್ಲ ಸರ್. ಇವರು ಅಧಿಕಾರಕ್ಕೆ ಬಂದು 13 ವರ್ಷ ಆಯಿತು ಸರ್. 13 ವರ್ಷದಿಂದ ಇವತ್ತಿನ ಗಂಟೆ ಎಷ್ಟು ಜನಕ್ಕೆ ರೈತರಿಗೆ ಜಮೀನು ಕೊಟ್ಟಿದ್ದಾರೆ ಸರ್? 10 ವರ್ಷದಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ಜಮೀನು ಕೊಟ್ಟಿದ್ದಾರೆ? ಹಕ್ಕುಪತ್ರ ಬಗ್ಗೆ ನಾನು ಒಂದೆರಡು ಮಾಹಿತಿ ಹೇಳ ಸರ್. ಅದು ಹಕ್ಕುಪತ್ರ ಅಲ್ಲ ಸರ್, ಅದು ಬೋಗಸ್ ಹಕ್ಕುಪತ್ರ ಸರ್. ನಾನು ಅದನ್ನ ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ಆ ಜಮೀನು ಎಲ್ಲಿದೆ ತೋರ್ಸಕ್ಕೆ ಹೇಳಿ ಸರ್. ಹೋಗ್ಲಿ ಹಕ್ಕುಪತ್ರ ಕೊಟ್ಟಿರೋದನ್ನ. ಈಗ ಹಕ್ಕುಪತ್ರ ಕೊಟ್ಟರೆ ಅವ್ರಿಗೆ ಜಮೀನು ತೋರಿಸ್ಬೇಕಲ್ವ ಸರ್? ಈ ಜಾಗ ನಿಂದು ಆ ಜಾಗ ನಿಂದು ಅಂತ ಯಾಕೆ ಸರ್ ತೋರಿಸ್ತಾ ಇಲ್ಲ ಅವರು? ಅಂದ್ರೆ ಅವರು ಶೋ ಆಫ್ ಮಾತ್ರ ಮಾಡ್ತಿದ್ದಾರೆ. ಶೋ ಆಫ್ ಅಲ್ಲ ಸರ್, ಇದು ಮತ ಬೇಕು ಅಂತ ಮಾಡ್ಕೊಳ್ಳೋದು ಒಂದು ಇದು ಅದನ್ನ ಅಂತಾರೆ ಸರ್, ಗಿಮಿಕ್ ಅಂತಾರೆ ಸರ್, ಅಷ್ಟೇ ಸರ್. ರಾಜಕೀಯ ಗಿಮಿಕ್. ಹೌದು ಸರ್. ಅದರಲ್ಲಿ ಗಿಮಿಕ್ ಮಾಡೋದ್ರಲ್ಲಿ ಅವ್ರು ತುಂಬಾ ನಿಪುಣರಿದ್ದಾರೆ ಸರ್ ಅವರು, ಸುಧಾಕರ್ ಅವರು. ಹೌದು ಸರ್, ನಿಜ. ನಾನು ಗಂಟಾ ವರ್ಷವಾಗಿ ಹೇಳ್ತೀನಿ ಸರ್. ಯಾಕಂದ್ರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಬೆಳೆಸಿದ್ದು ಸರ್. ಅವ್ರು ಬಂದಾಗ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ ಅವ್ರು ಗೆಲ್ಸಿದ್ದು ಸರ್. 2 ಬಾರಿ ಗೆಲ್ಸಿದ್ದಾರೆ. 3ನೇ ಬಾರಿ ಮಾರಾಟ ಮಾಡ್ಕೊಂಡು ಹೋದ್ರು ಸರ್. ಸರ್ ಇವ್ರಿಗೆ ಅಭಿವೃದ್ಧಿ ಅಂದರೆ ಏನು ಅಂತ ಗೊತ್ತಿಲ್ಲ ಸರ್. ಅಭಿವೃದ್ಧಿ ಅಂದರೆ ಜನಕ್ಕೆ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು ಸರ್. ಇದು ನಾಸ್ತನಮಳ್ಳಿ ಗ್ರಾಮ ಸರ್. ಈ ಊರಿಗೆ ಎಷ್ಟು ಸಲ ಸುಧಾಕರ್ ಅವರು ಬಂದು ಕಷ್ಟ ಸುಖ ನೋಡಿದ್ದಾರೆ ಸರ್. ಯಾರಾದ್ರೂ ಕೇಳಿ ಸರ್. ಈ ನಾಸ್ತನಮಳ್ಳಿ ಗ್ರಾಮದಲ್ಲಿ ಯಾರನ್ನ ಬಂದು ಕೇಳಿ, ಯಾರಿಗನ್ನ ಕಷ್ಟ ಸುಖಕ್ಕಾಗಿದ್ದೀನಿ ಅಂತ ಹೇಳಿ ನಾನು ಅವ್ರಿಗೆ ಉತ್ತರ ಕೊಡಕ್ಕೆ ರೆಡಿ ಇದ್ದೀನಿ ಸರ್. ನಾನು ಸುಧಾಕರ್ 2 ಬಾರಿ ನೋಡಿರೋ ಸರ್. ನಮ್ಮ ಗ್ರಾಮದಲ್ಲಿ 2 ಸಲ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿತ್ತು ಅವಾಗ ನಾವು ಗೆಲ್ಸಿದ್ದೀವಿ. ಆ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಇಲ್ಲಿ ಬಂದಿದ್ದು ಸರ್. ಅದು ಸ್ಟೇಜ್ ಮೇಲೆ ನೋಡಿದ್ವಿ ಸರ್, ಪಕ್ಕದಲ್ಲಿ ಕೂಡ ನೋಡಿಲ್ಲ, ನೋಡೋಕ್ಕಾಗಿಲ್ಲ ಸರ್. ಕೈಗೆಲ್ಲ ಸರ್ ಸಿಗ್ತಾರೆ. ಅವ್ರನ್ನ ಹಿಡ್ಕೊಬೇಕು ಅಂದ್ರೆ 10 ಜನ ಹಿಡ್ಕೊಬೇಕು ಸರ್. 10 ಜನ ದಾಟಿ ಹೋಗ್ಬೇಕು ಅಲ್ಲಿಗೆ ಸರ್. ಈಗ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅವರೇ ಗೆದ್ದಿರೋದಲ್ವ ಸರ್? ಈ ನಮ್ಮ ಗ್ರಾಮದಲ್ಲಿ ಸದಸ್ಯರು ಅವ್ರು BJP ಅವರಲ್ವ ಸರ್?
ಸೆಂಟ್ರಲಲ್ಲೂ ಬಿ ಜೆ ಪಿ ಇದೆ ಅಲ್ವಾ ಸರ್, ಕರ್ನಾಟಕದಲ್ಲೂ ಬಿ ಜೆ ಪಿ ಇದೆಯಲ್ಲ ಸರ್, ಮತ್ತು ಅಭಿವೃದ್ಧಿ ಅಂತ ಯಾಕೆ ಸರ್ ಮಾಡೋಕ್ಕಾಗಲ್ಲ? చూపియాలా పని చేయలేదు ಅಭಿವೃದ್ಧಿ ಮಾಡಕ್ಕೆ ಯಾಕಾಗಲ್ಲ ಸರ್? సిద్ధరామయ్య పని చేయని చూపిస్తాం మేము 70 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು ಅಂತ ನಾನು ದಾಖಲೆ ಕೊಡ್ತೀನಿ ಸರ್. ಅವರು ಈಗ గొర్రెలిచ్చినాము ಸಮ್ಮಿಶ್ರ ಸರ್ಕಾರ ಆದ್ಮೇಲೆ ಇವ್ರ ಸರ್ಕಾರ ಬಂತಲ್ಲ ಸರ್, ಅವ್ರು ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ರು ಅವ್ರು ಕೊಡಕ್ಕೆ ಹೇಳಿ ಸರ್. ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ ಸರ್. ಇವ್ರದ್ದು ಮಾತು ಏನು ಗೊತ್ತಾ ಸರ್, ನಾನು ಹೇಳ ಸರ್ ಇವ್ರ ಮಾತೇನು ಅಂತ. ಹೆಂಗಸ್ರಿಗೆ ಸೀರೆ ಕೊಡೋದು ಸರ್, ಮನೆಗೂ ಕುಕ್ಕರ್ ಹಂಚೋದು ಸರ್, ಸಿಲಿಂಡರ್ ಕೊಡೋದು ಸರ್, ಸ್ಟವ್ ಕೊಡೋದು ಸರ್, ಈಗ ಓಲೆ ಕೊಡೋದು ಸರ್. ಇದೇ ಸರ್ ಅವ್ರ ಅಭಿವೃದ್ಧಿ. ಅವರು ಏನು ಸರ್ ಸುಮ್ಮನೆ ಕೊಡ್ತಾರ ಸರ್? ಅವ್ರದ್ದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಸರ್? ಫಸ್ಟ್ ಎಲೆಕ್ಷನ್ ಎಷ್ಟಿತ್ತು ಸರ್ ಬ್ಯಾಂಕ್ ಬ್ಯಾಲೆನ್ಸು? 68 ಲಕ್ಷ ನನಗೆ ಗೊತ್ತಿದ್ದ ಮಾಹಿತಿ ಸರ್. ಇವಾಗ ಎಷ್ಟಿದೆ ಸರ್ ಬ್ಯಾಂಕ್ ಬ್ಯಾಲೆನ್ಸು? ಇಷ್ಟೆಲ್ಲ ಆಸ್ತಿ ಹೆಂಗ್ ಗಳಿಸಿದ್ರು ಸರ್? ಸದಾಶಿವನಗರದಲ್ಲಿ ಮನೆ ಇದೆ ಸರ್, ಅದೆಷ್ಟು ಬಾಳುತ್ತೆ ಸರ್? ಪೆರೇಸನದಲ್ಲಿ ಮನೆ ಇದೆ ಸರ್, ಅದೆಷ್ಟು ಬಾಳುತ್ತೆ ಸರ್? ಚಿಕ್ಕಬಳ್ಳಾಪುರದಲ್ಲಿ ಈಗ ಹೊಸದಾಗಿ ಬೇರೆ ಮಾಡಿದ್ದಾರೆ ಸರ್, MG ರೋಡಲ್ಲಿ ಆ ಕಡೆ ಒಂದು ರೋಡ್ ಮಾಡಿದ್ದಾರೆ. ಪೆರೇಸನದಲ್ಲಿ ಸ್ಕೂಲ್ ಕಟ್ಟಿದ್ದಾರೆ ಸರ್, ಅದು ಎಷ್ಟು ಕೋಟಿ ಆಸ್ತಿ ಸರ್? ಇಷ್ಟೆಲ್ಲ ಹೆಂಗೆ ಬಂತು ಸರ್? ಖಂಡಿತ ಸರ್, ಅದಂತೂ ನಾನು ಘಂಟಾವಶ್ಯವಾಗಿ ಹೇಳ್ತೀನಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಟ್ರಾಕ್ಟರ್ಗಳು ಊರು ಬಿಟ್ಟು ಹೊರಟೋಗಿದ್ದಾರೆ ಸರ್. ಎಲ್ಲ ಬೆಂಗಳೂರು, ಮೈಸೂರು, ಹೈದರಾಬಾದ್ ಸರ್ಕೊಂಡ್ಬಿಟ್ಟಿದ್ದಾರೆ ಸರ್. ಈ ಅಪ್ಪ ಸವಾಸ ಬೇಡಪ್ಪ ನಂಗೆ ಅಂತಾರೆ ಸರ್. ಏನು ಸರ್, 1 ಕೋಟಿ ರೂಪಾಯಿ ಗ್ರ್ಯಾಂಡ್ ಸ್ಯಾಂಕ್ಷನ್ ಮಾಡಿದ್ರೆ 40 ಲಕ್ಷ ಅವ್ರು ಕೊಡಬೇಕು ಅಂದರೆ ಇನ್ನು 60 ಲಕ್ಷದಲ್ಲಿ ಯಾರು ಸರ್ ಹೆಂಗೆ ಸರ್ ಅವರು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಸರ್? ಕೆಲಸ ಮಾಡೋಕ್ಕೆ ಹೆಂಗಾಗುತ್ತೆ ಸರ್? ಸರ್ ಕುಟುಂಬ ರಾಜಕಾರಣ ಅಂತಂದರೆ ನಾನು JDS ಅನ್ಕೊಂಡಿದ್ದೆ ಸರ್. ಇದು BJPಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಒಂದು ಸಲ ನೋಡ್ಕೊಂಬರ್ಬೋದು ಸರ್ ನೀವು. ಅವರ ಅಪ್ಪ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದು ಸರ್, ಅವರು ರಿಲೇಷನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಸರ್, ಅವ್ರ ತಮ್ಮ ನಗರಸಭೆ ಸದಸ್ಯರಾಗಿದ್ದಾರೆ ಸರ್, ಇವರು ಶಾಸಕರಾದರು ಸರ್, ಮಂತ್ರಿ ಆದರು ಸರ್. ಕುಟುಂಬ ರಾಜಕಾರಣ ಅಲ್ವಾ ಸರ್ ಇವ್ರದ್ದು? ಈ ಚಿಕ್ಕಬಳ್ಳಾಪುರ ವಿಧಾನಸಭೆ ಸುಧಾಕರ್ ಹೋಗೋ ಗಂಟ ಅವ್ರ ಹಿಂದೆ ಗಡಿ ಇರೋರು ಯಾರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಅವ್ರ ಕೆಲಸ ತುಳಿಯೋದೆ ಸರ್. పేదల పేరు కూడదు ಪ್ರದೀಪ್ ಈಶ್ವರ್ ಅವರು ತುಂಬ ಒಳ್ಳೆಯವರು ಸರ್. ನವೀನ್ ಕಿರಣ್ ಅವರು ತುಂಬ ಒಳ್ಳೆಯವರು ಸರ್. ಪಾಪ ಅವರು ಬಲಿಜ ಕಮ್ಯುನಿಟಿಗೆ ತುಂಬ ದೊಡ್ಡ ಲೀಡರ್ ಆಗಿದ್ರು ಸರ್ 2013ರಲ್ಲಿ. ಆ ಸಂದರ್ಭದಲ್ಲಿ ಪಾಪ ಪ್ರದೀಪ್ ಈಶ್ವರ್ ಅವರು ಏನೂ ಇರಲಿಲ್ಲ ಸರ್. ಅಂಥ ಸಂದರ್ಭದಲ್ಲಿ ಹೆಗಲು ಕೊಟ್ಟು ದುಡಿದು ಅವ್ರ ಮುಂದೆ ಕಷ್ಟಕ್ಕಾದಂಥವ್ರು ಸರ್. ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕೊಡಬಾರ್ದು ಸರ್. ಯಾಕಂದರೆ ನನಗೂ ನವೀನ್ ಕಿರಣ್ ಅವ್ರ ಮೇಲೆ ತುಂಬ ಗೌರವ ಇದೆ ಸರ್. ಅವರು ನಮ್ಮ ಅಣ್ಣನ ಥರನೇ. ಆದರೆ ಕಷ್ಟಕ್ಕಾಗ್ದವ್ರನ್ನ ಯಾವತ್ತೂ ಜೀವನದಲ್ಲಿ ಮರೆಯೋಕ್ಕೆ ಹೋಗ್ಬಾರ್ದು ಸರ್. ಇದೊಂದು ಮಾತು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಇದು ನನಗೆ ಈ ಮಾತಿಂದ ತುಂಬ ನೋವಾಗಿದೆ ಸರ್. ನಾನು ಸಿಗಬೇಕು ಅವ್ರಿಗೆ ಮಾತಾಡಬೇಕು ಅಂದ್ಕೊಂಡೆ ಸರ್, ಬಟ್ ಆಗಲಿಲ್ಲ. ಆ ಥರ ಮಾತಾಡೋದು ತುಂಬ ದೊಡ್ಡ ತಪ್ಪು ಸರ್. ಯಾಕಂದರೆ ಒಬ್ಬ ತಂದೆ ತಾಯಿ ತೀರ್ಕೊಂಡಿರೋ ಅನಾಥ ಹುಡುಗ ಸರ್. ಆ ಹುಡುಗನ ಬಗ್ಗೆ ಯಾವತ್ತಿದ್ರೂ ಅವ್ರ ಸೈಡು ಮಾತಾಡಬೇಕೇ ಬಿಟ್ಟು ಅವಿರುದ್ಧವಾಗಿ ಮಾತಾಡೋದು ತಪ್ಪು ಸರ್. ಅದು ನನಗೆ ಗೊತ್ತಿದ್ದ ಮಟ್ಟಿಗೆ ನವೀನ್ ಕಿರಣ್ ಅವ್ರಿಗೆ ಪ್ರದೀಪ್ ಮೇಲೆ ಯಾವುದೇ ದ್ವೇಷ ಇಲ್ಲ ಸರ್. ಅವ್ರ ಹಿಂಬಾಲಕರು ಯಾರೋ ಮಾಡಿಸ್ತಾ ಇರಬೇಕು ಅಂತ ನನಗೆ ಅನುಮಾನ ಇದೆ ಸರ್. ಆ ವ್ಯಾಪಾರನೂ ಸರ್ ಅದು ತುಂಬ ದೊಡ್ಡ ವ್ಯಾಪಾರನೂ ಸರ್. ಅವ್ರು ಬಳಸ್ಕೊಂಡಿದ್ರೆ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ದೊಡ್ಡ ಲೀಡರ್ ಆಗಿರೋರು ಸರ್. ನನಗೆ ಗೊತ್ತಿರೋ ಸಚಿವರಾಗಿರೋರು. ಬಟ್ ಅದನ್ನು ಅವ್ರನ್ನ ವ್ಯಾಪಾರನಾಗೆ ಬಳಸ್ಕೊತಾ ಇದ್ದಾರೆ ಸರ್.